ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇವತ್ತು ನನ್ನ ಜೊತೆ ಒಂದು ಬ್ಯೂಟಿಫುಲ್ ಚಿತ್ರತಂಡ ಇದೆ. ಆ ಚಿತ್ರತಂಡ ಯಾವುದು, ಬಂದಿರುವಂತಹ ಗೆಸ್ಟ್ ಯಾರು ಎಲ್ಲವನ್ನು ಸಹ ಹೇಳ್ತಾ ಹೋಗ್ತೀನಿ. ಇವತ್ತು ನನ್ನ ಜೊತೆ ನಾನು ಕರುಣಾಕರ ಎಂಬುವಂತಹ ಒಂದು ಚಿತ್ರತಂಡ ನನ್ನ ಜೊತೆ ಇದೆ. ಆ ಚಿತ್ರತಂಡದ ದ ಬ್ಯೂಟಿಫುಲ್ ಗಾರ್ಜಿಯಸ್ ನಟಿಯಾಗಿರುವಂತಹ ರಾಧಾ ಭಾಗವತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ರಾಧಾ ಭಾಗವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ನಾನು ಕರುಣಾಕರ ಚಿತ್ರದ ಪ್ರೊಡ್ಯೂಸರ್ ಸಂತೋಷ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಗ್ ನಡೀತಾ ಇದೆ ಮೂವಿಯ ಪೋಸ್ಟ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಆಗಿರ್ಬೋದು, ಯಾವ ರೀತಿ ನಡೀತಾ ಇದೆ? ಪೋಸ್ಟ್ ಪ್ರೊಡಕ್ಷನ್ಸ್ ಕೆಲಸ ಎಲ್ಲ ಮುಗಿದಿದೆ, ಸೆನ್ಸಾರ್ ಆಗಿದೆ, ಯು ಸರ್ಟಿಫಿಕೇಟ್ ಬಂದಿದೆ. ಸೊ ಡಿಸ್ಟ್ರಿಬ್ಯೂಷನ್ಸ್ ಕೆಲಸಗಳು ನಡೀತಾ ಇದೆ. ಸರ್ಟಿಫಿಕೇಟ್ ಯಾವ್ದು ಸಿಕ್ಕಿರೋದು ಸರ್? ಸರ್ಟಿಫಿಕೇಟ್ಸು 3-4 ಡೇಸ್ ಆಯಿತು ಬಂತು. ಯಾವ ಸರ್ಟಿಫಿಕೇಟ್? ಯು ಸರ್ಟಿಫಿಕೇಟ್, ಫ್ಯಾಮಿಲಿ ಡ್ರಾಮಾ. ಇನ್ನು ನೀವು ನಿಮ್ಮ 5ನೇ ಚಿತ್ರ ಆಗಿರುವಂಥದ್ದು, ಅಂದ್ರೆ ನೀವು ಫಿಲ್ಮ್ ಇಂಡಸ್ಟ್ರಿಗೆ ತಾನಾಗೆ ಬರಬೇಕು ಅಂತ ಬಂದಿದ್ದ ಅಥವಾ ಹೇಗೆ? ಇಲ್ಲ, ನನಗೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಯಾವುದು ಇದು ಇರಲಿಲ್ಲ. ನನ್ನ ತಂದೆ ತಾಯಿ ನಾನು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ರು, ಬಟ್ ಡಾಕ್ಟ್ರ್ ಆಗೋಕ್ಕಾಗಲಿಲ್ಲ, ಆ್ಯಕ್ಟ್ರ್ ಆಗಿದ್ದೀನಿ. ಸ್ಟಾರ್ಟ್ ಆಗಿದ್ದು ಉಗೆ ಉಗೆ ಮಾದೇಶ್ವರದಿಂದ. ಸೊ ಅಲ್ಲಿಂದ ಈಗ 8 ಇಯರ್ಸ್ ಆಗಿದೆ ಇಂಡಸ್ಟ್ರಿಗೆ ಬಂದು. ಸೊ ಇಲ್ಲಿವರೆಗೂ ಇವಾಗ ತಂದು ಬಿಟ್ಟಿದೆ. ನಾನು ತುಂಬಾ ಜನ ಬಾಯಲ್ಲಿ ಕೇಳಿದೀನಿ, ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡೆ ಆಕ್ಟರ್ ಆಗ್ಬೇಕು, ಸಾಕಷ್ಟು ಜನ ಬಾಯಲ್ಲಿ ಕೇಳಿದೀನಿ, ಎಷ್ಟೋ ಜನದ ಬಾಯಲ್ಲಿ. ಎಸ್ ಸರ್. ಇನ್ನು ನೀವು ಫಸ್ಟ್ ಡೈರೆಕ್ಷನ್ ಮಾಡಿರುವಂತದ್ದು, ಇಲ್ಲ ಪ್ರೊಡ್ಯೂಸ್ ಮಾಡಿರೋ, ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂತದ್ದು, ಹೇಗೆ ಒಪ್ಕೊಂಡ್ರಿ? ಅಂದ್ರೆ ಡೈರೆಕ್ಟರ್ ಕೂಡ ಹೊಸಬ್ರು ಫಿಲ್ಮ್ ಇಂಡಸ್ಟ್ರಿಗೆ, ನೀವ್ ಯಾವ ರೀತಿ ಒಪ್ಕೊಂಡ್ರಿ? ಡೈರೆಕ್ಟ್ರು ಸಿನಿಮಾ ಇಂಡಸ್ಟ್ರಿಗೆ ಹೊಸದು ಅನ್ನೋದಕ್ಕಿಂತ ಮುಂಚೆ ಅವ್ರು ಹಳಬ್ರೆ, ಬಟ್ ಕೆಲವೊಂದಿಷ್ಟು ಸೀರಿಯಲ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸು ಮತ್ತೆ ಕೆಲವೊಂದು ಕ್ಯಾಮ್ರಾ ವರ್ಕ್ ಕೂಡ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಅವರೊಂದು ಸಿನಿಮಾ ಮಾಡಿದ್ರು, ಚಿಲ್ಡ್ರನ್ಸ್ ಮೂವಿ ಮಾಡಿದ್ರು. ಮತ್ತೆ ನನಗೆ ಸ್ವಲ್ಪ ಹಳೆ ಸ್ನೇಹಿತರೆ. ಸೊ ಹೀಗೆ ಸಿನಿಮಾಗೆ ನನಗೂ ಕೂಡ ಒಂದು ಇಂಟ್ರೆಸ್ಟ್ ಇತ್ತು. ಮಾತಾಡಬೇಕಾದ್ರೆ ಒಂದಿನ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ಲಾಕ್ಡೌನ್ ಟೈಮಲ್ಲಿ ಸಬ್ಜೆಕ್ಟ್ಸ್ಗಳೆಲ್ಲ ಮಾತಾಡ್ತಿದ್ವಿ. ಹೀಗೆ ವಾಕೋಬೇಕಾದ್ರೆ ಒಂದಿನ ಅವ್ರು ನನ್ನ ಹತ್ರ ಮಾತಾಡಿದ್ರು, ಈ ಥರ ಒಂದು ಸಬ್ಜೆಕ್ಟ್ ಇದೆ ಕೇಳ್ತೀರಾ ಅಂತ ಹೇಳಿದಾಗ ನನಗೆ ಅದು ಪರ್ಸ್ನಲಿ ಕನೆಕ್ಟ್ ಆಗ್ತು. ಬಿಕಾಸ್ ಇದು ಒಂದು ತಂದೆ ಮತ್ತು ಮಗನ ಬಾಂಧವ್ಯದ ಒಂದು ಕತೆ ಆಗಿರೋದ್ರಿಂದ ಪರ್ಸ್ನಲಿ ನನ್ನ ತಂದೆ ನನಗೆ ಇನ್ಸ್ಪಿರೇಷನ್. ಸೊ ಹಾಗಾಗಿ ಅವರು ಹೇಳಿದ ತಕ್ಷಣ ನನಗೆ ಅದು ಕನೆಕ್ಟ್ ಆಯಿತು. ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಆಯಿತು ಮಾಡೋಣ ಅಂತೇಳಿ ಒಪ್ಕೊಂಡೆ. ನಿಮ್ಮ ಇಬ್ಬರ ಪ್ರಕಾರ ನಾನು ಕರುಣಾಕರ ಅಂದರೆ ಏನು? ನಾನು ಕರುಣಾಕರ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇರುವಂಥ ಒಂದು ಕ್ಯಾರೆಕ್ಟರ್. ಸೊ ಇವತ್ತಿನ ಲೈಫಲ್ಲಿ ಯಾವುದೋ ಒಂದು ಲೆವೆಲಲ್ಲಿ ಕರುಣಾಕರ ಅನ್ನೋನು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇರ್ತಾನೆ. ಅಂದರೆ ತನ್ನ ಮಕ್ಕಳಿಗೋಸ್ಕರ ಅವ್ನು ಹೇಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಪ್ರತಿಯೊಬ್ಬರು ತಂದೆ ತಾಯಿಯೂ ಅಷ್ಟೇ. ಅಂದರೆ ತನ್ನ ಮಕ್ಕಳಿಗೋಸ್ಕರ ಅವ್ರು ಬೆನ್ನಿಂದ ನಿಂತು ಸಹಾಯ ಮಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಮೋಟಿವೇಟ್ ಮಾಡೋದಿರ್ಬೋದು, ಅಥವಾ ಅವ್ರಿಗೋಸ್ಕರ ತ್ಯಾಗಗಳು ಮಾಡೋದಿರ್ಬೋದು. ಇದು ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂಥ ಸ್ಟೋರಿ. ಯಾವುದೇ ಜಾಗ ಇರ್ಬೋದು, ಅಪ್ಪ ಅನ್ನೋ ವರ್ಡ್ ಚೇಂಜ್ ಆಗ್ಬೋದು, ಬಟ್ ಪ್ರೀತಿ ಅದೇ ಇರುತ್ತೆ. ಸೊ ಕರುಣಾಕರ ಅನ್ನೋದು ಅವನೇ. ಅಂದರೆ ನಾನು ಕರುಣಾಕರ, ಇದು ನನ್ನ ಕತೆ ಅನ್ನೋದೊಂದು ಸಿನಿಮಾ ಅಷ್ಟೇ. ಓಕೆ, ನಿಮ್ಮ ಪ್ರಕಾರ? ನಾನು ಕರುಣಾಕರ ಸಿನಿಮಾ ಒಂದು ಬಾಂಡಿಂಗನ್ನು ತೋರಿಸುತ್ತೆ. ಅದು ತಂದೆ ಮಗಂದಾಗಿರ್ಬೋದು, ಅಥವಾ ತಾಯಿ ಮಗಂದಾಗಿರ್ಬೋದು, ಗಂಡ ಹೆಂಡತಿದಾಗಿರ್ಬೋದು. ಸೊ ಗಂಡ ಹೆಂಡತಿ ಅಂದರೆ ಯಾವ ಥರ ಸಪೋರ್ಟಿವ್ ಆಗಿರಬೇಕು, ಒಬ್ರಿಗೊಬ್ರು ಹೇಗೆ ನಿಂತ್ಕೋಬೇಕು ಜೊತೇಲಿ. ಆ್ಯಂಡ್ ಹೆಂಡತಿ ಕನಸುಗಳನ್ನು ನೆನಪಲ್ಲಿ ಇಟ್ಕೊಂಡು ಕೂಡ, ಅಂದರೆ ಈಗ ಕೆಲವರಿಗೆ ಏನಾಗುತ್ತೆ, ತನ್ನ ಹೆಂಡತಿ ಇದಾಗಬೇಕಾಗಿತ್ತು, ಆಗಲಿಲ್ಲ, ಅವಳನ್ನೇನೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗೋಣ ಅನ್ನೋದೊಂದು ಇರುತ್ತೆ ಎಲ್ಲ ಹಸ್ಬೆಂಡ್ಸಿಗೂ. ಹಾಗೆಯೇ ಹೆಣ್ಮಕ್ಳಿಗೂ ಕೂಡ ನನ್ನ ಗಂಡ ಏನೋ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಹಿಂದೆ ನಾನು ನಿಲ್ಲೋಣ ಅನ್ನೋದೊಂದಿರುತ್ತೆ. ಆ ಒಂದು ಬಾಂಡಿಂಗನ್ನು ಇಲ್ಲಿ ತೋರಿಸಿದ್ದೀವಿ. ಆ್ಯಂಡ್ ಇನ್ನೊಂದು ಇಲ್ಲಿ ಆ ಪ್ರೀತಿ, ಈ ಮಕ್ಕಳಿಗೆ ಎಷ್ಟೇ ಪ್ರೀತಿ ಕೊಟ್ಟರು ಕೂಡ, ಎಷ್ಟೇ ನಮ್ಮ ಬಡತನ ಅದು ಇದು ಎಲ್ಲ ನಾವು ಹೇಳ್ಕೊಂಡ್ರು ಕೂಡ ಅವ್ರಿಗೇನು ಅರ್ಥ ಆಗಲ್ಲ. ನಮ್ಗೆ ಅದು ಬೇಕು ಅಂತ ಅಂದರೆ ಅವ್ರದ್ದು ಬೇಕೇ ಬೇಕು, ಅವ್ರು ಹಠ ಮಾಡೇ ಮಾಡ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಏನೂ ಇಲ್ಲ. ಸೊ ಅದನ್ನು ಇಲ್ಲಿ ತೋರಿಸಿದ್ದೀವಿ. ಸೊ ಕಂಪ್ಲೀಟಾಗಿ ಇದೊಂದು ಫ್ಯಾಮಿಲಿ ಡ್ರಾಮಾ, ಒಂದು ಇಮೋಷನ್ ಇದೆ, ಒಂದು ಕಾಮಿಡಿ ಇದೆ, ಆ್ಯಂಡ್ ಬಾಂಡಿಂಗ್ಸ್ ಬಗ್ಗೆ ಹೇಳುವಂಥದ್ದು ಎಲ್ಲ ಕೂಡ ಇದೆ. ಸೊ ಇದು ಪ್ರಾಪರಾಗಿ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಡ್ರಾಮಾ. ಆವಾಗಲೇ ಹೇಳಿದ ಹಾಗೆ ನಮ್ಮದು ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಇಟ್ಸ್ ಅ ಪ್ರೌಡ್ ಥಿಂಗ್ ಫಾರ್ ಅಸ್. ಈಗ
ಅಂದರೆ ಈಗಿನ ಸಿನಿಮಾಸ್ಗಳಲ್ಲಿ ಯು ಸರ್ಟಿಫಿಕೇಟ್ ಸಿಗೋದು ಬರೀ ಮಕ್ಕಳ ಸಿನಿಮಾಗೆ ಮಾತ್ರ. ಅಂಥದ್ರಲ್ಲಿ ನಮ್ಮದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದ್ದು ನಮಗೆ ಯು ಸಿಕ್ಕಿರೋದು ಇಟ್ಸ್ ವೆರಿ ಬಿಗ್ ಥಿಂಗ್ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಈಗ ನೆಕ್ಸ್ಟು ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ನೋಡ್ಬೋದು. ಅದನ್ನು ಎಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಾವೆಲ್ಲ ಫ್ಯಾಮಿಲಿ ಸಮೇತರಾಗಿ ಬಂದು ನಮ್ಮ ಸಿನಿಮಾವನ್ನು ನೋಡಬೇಕು. ಎಸ್, ಇವಾಗ ನಾನು ಟೀಸರ್ ಟ್ರೈಲರ್ ನೋಡಿದಾಗ ನಾನು ಅನ್ಕೊಂಡಿದ್ದು ಇದೆ, ಓವರ್ ಆಲ್ ಮೂವಿನ ಆರಾಮಾಗಿ ಕುತ್ಕೊಂಡು ನಗ್ತಾ ನಗ್ತಾ ನೋಡ್ಬೋದು. ಓವರ್ ಆಲ್ ಮೂವಿ ಸಖತ್ತಾಗಿದೆ ನಿಜವಾಗಲು. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಫುಲ್ ಕಾಮಿಡಿಯಿಂದ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ಏನೋ ಒಂದು ಸಂದೇಶನ ಜನರು ಕೊಡೋ ಥರನೇ ಇದೆ. ಆ್ಯಂಡ್ ಸರ್, ಇನ್ನು ನೀವು ಏನು ಕರುಣಾಕರ ಅನ್ನುವಂಥ ಮೂವಿನ ಸ್ಟಾರ್ಟ್ ಮಾಡ್ತೀರಾ, ಅದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಸೀನ್ ಬೇಕು, ಈ ಸೀನ್ ಬೇಡ, ಈ ರೀತಿ ಏನಾದರೂ ಡೈರೆಕ್ಟರ್ಗೆ ಹೇಳಿರೋವಂಥದ್ದು ಇದೆಯಾ? ಆ ಥರ ಸಿಕ್ಕಾಪಟ್ಟೆ ಆಗಿದೆ, ಯುದ್ಧಗಳೇ ನಡೆದೋಗ್ಬಿಟ್ಟಿದೆ. ಅಂದರೆ ಕತೆ ರೆಡಿ ಮಾಡ್ಕೊಂಡಾಯ್ತು, ನೆಕ್ಸ್ಟ್ ಡೈಲಾಗ್ಸ್ ಸ್ಕ್ರೀನ್ ಪ್ಲೇಗಳನ್ನು ಡೆವಲಪ್ ಮಾಡಬೇಕು. ಸೊ ಪ್ರತಿ ಸಲ ನಾವು ಕೂತಾಗಲೂ ಕೂಡ ಪ್ರತಿ ಸೀನ್ ಬರಿಬೇಕಾದ್ರೂ ಅದ್ರದ್ದು 3-4 ಮಾಡಿಫೈ ಮಾಡಿ ಆಯಾಮಗಳಲ್ಲಿ ಬರೆದು ಅದನ್ನು ಒಂದಿಷ್ಟು ಟೀಮ್ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಪ್ರತಿ ಸಲ ಒಳ್ಳೆ ಕೆಲಸ ಆಗಬೇಕು ಅಂದಾಗ ಅದೇ ಥರನೇ. ಸೊ ಕೆಲಸದ ವಿಚಾರದಲ್ಲಂತೂ ಎಕ್ಸ್ಟ್ರೀಮಾಗಿ ಜಗಳ ಆಡಿದ್ದೀವಿ. ಆಡಿ ಒಂದೊಂದು 2-3 ದಿನ ಕೆಲಸನೇ ಮಾಡಿಲ್ಲ, ಜಗಳದಲ್ಲೇ ನಿಂತಿದೆ. ಅವರು ಒಂದು ಡೈಲಾಗ್ ಸ್ಟಿಕನ್ ಆಗಿರ್ತಾರೆ, ಸೀನು ಸ್ಟಿಕನ್ ಆಗಿರ್ತಾರೆ, ನಮ್ಗೆ ಇಷ್ಟ ಇಲ್ಲ. ಸೊ ಅದು ಅಭಿಪ್ರಾಯಗಳನ್ನ ತಗೊಂಡು ಮಾಡೋದಾಗಿರ್ಬೋದು, ಇದೆಲ್ಲ ತುಂಬಾ ನಡೆದಿದೆ. ಅಂದ್ರೆ ಏನು ಪ್ರಾಬ್ಲಮ್ ಆಗಿಲ್ವಾ ಸ್ಟಾಪ್ ಆದಾಗ? ಲೈಕ್ ಬಜೆಟ್ ಎಲ್ಲ ಹಾಕಿರ್ತೀರಾ? ಇಲ್ಲ, ಇದು ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲಿ ಸಿನಿಮಾ ಶೂಟ್ ಮಾಡಕ್ಕಿಂತ ಮುಂಚೆನೇ ರೆಡಿ ಮಾಡೋಕ್ಕಿಂತ ಮುಂಚೆನೆ ಕೆಲವೊಂದು ರೆಡಿ ಮಾಡ್ಕೊಳ್ತಾರೆ. ಸೊ ಆ ಟೈಮಲ್ಲಿ ಅಂದ್ರೆ ಇದು ಒಂಥರ ಇದು ಬೇಕು ಇದು ಬೇಡ ಅಂತ ಕೋಳಿ ಜಗಳ ತರ ಅಷ್ಟೇ. ಅಂದ್ರೆ ಈಗ ಸಿನಿಮಾಗೆ ಏನ್ ಬೇಕು ಅನ್ನೋದು ಡೈರೆಕ್ಟರಿಗೆ ಗೊತ್ತಿರುತ್ತೆ, ಬಟ್ ಆಡಿಯನ್ ಆಗಿ ನೋಡ್ಬೇಕಾದ್ರೆ ಇದು ವರ್ಕ್ ಆಗುತ್ತೆ ಇದು ವರ್ಕ್ ಆಗಲ್ಲ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಸೊ ಆ ಒಂದು ಇದ್ರಲ್ಲಿ ನಿಂತ್ಕೊಂಡು ಕೆಲವೊಂದು ಅಂದ್ರೆ ಟೋಟಲ್ ಆಗಿ ಇಡೀ ಟೀಮ್ ಕೂತ್ಕೊಂಡು ಮಾಡಿರುವಂತದ್ದು ಇದು. ಅಂದ್ರೆ ಟೀಮ್ ಅಂತ ಬಂದಾಗ ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ಇರುತ್ತೆ. ಕೆಲವ್ರಿಗೆ ಈ ಸೀನ್ ಈ ತರ ಮಾಡೋದು ಚೆನ್ನಾಗಿರುತ್ತೆ ಅನ್ನತ್ತೆ, ಇಲ್ಲ ಈ ಡೈರೆಕ್ಟ್ ಆಗಿ ಅವ್ರೇನ್ ಬರ್ದಿದ್ದಾರೆ ಅದೇ ಒಂದು ತಂಡ ಇರುತ್ತೆ. ಎರಡು ಮಧ್ಯೆ ವಾದ ವಿವಾದಗಳು ನಡೆದು ಒಂದು ಒಳ್ಳೆ ಆಚೆ ಬರಬೇಕು ಅಂದಾಗ ಇಟ್ಸ್ ಅಂಡ್ ಅಲ್ಲಲ್ಲಿ ಆದಂತ ಕಾಮಿಡಿಗಳನ್ನು ಕೂಡ ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ಮಾತಲ್ಲಿ ಯಾವ್ದೋ ಒಂದು ಕಾಮಿಡಿ ಆಯ್ತು ಅಂದಾಗ ಅದನ್ನು ಕೂಡ ತೆಗೆದು ಸಿನಿಮಾಗೆ ಹಾಕಿರೋದು ಉಂಟು. ಸಿನಿಮಾ ಅಂದ್ರೆ ಆಗಿಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟೇ. ಎಸ್ ಮ್ಯಾಮ್, ಇನ್ನು ನಿಮ್ಮ ಕ್ಯಾರೆಕ್ಟರ್ ಏನು ಮಮತಾ ಅನ್ನೋ ಕ್ಯಾರೆಕ್ಟರಿಂದ ಜನ ಏನು ತಿಳ್ಕೊಬೋದು, ಏನು ಕಲಿಬೋದು? ಮಮತಾ ಅನ್ನೋ ಕ್ಯಾರೆಕ್ಟರು ಕಲಿಯುವಂಥದ್ದು ತುಂಬ ಜಾಸ್ತಿನೇ ಇದೆ. ಏಕೆಂದರೆ ಈ ಒಂದು ಕ್ಯಾರೆಕ್ಟರು ಎಲ್ಲರಿಗೂ ಗೊತ್ತಿರುವಂಥದ್ದೇನೆ. ಎಲ್ಲ ಹೋಮ್ ಮೇಕರ್ಸ್ ಅಂದರೆ ಹೌಸ್ ವೈಫ್ಗಳೇನಿದ್ದಾರೆ ಅದು ಕಮ್ಮಿ ಕೆಲಸ ಅಲ್ಲ. ಈಗ ಎಲ್ಲ ಒಂದು ಇದಕ್ಕೂ ಪ್ರೊಫೆಷನ್ಗೂ ಒಂದು ಪೇ ಅಂತ ಇರುತ್ತೆ, ಬಟ್ ಹೋಮ್ ಮೇಕರ್ಸ್ಗೆ ಅಂದರೆ ತಾಯಿ ಅಂದರು ಅಂತ ಬಂದಾಗ ಅವ್ರಿಗೆ ಯಾವುದೇ ಅಂದರೆ ಬೆಲೆ ಕಟ್ಟಕ್ಕಾಗಲ್ಲ ನನಗೆ. ಸೊ ಆಕೆ ತನ್ನ ಫ್ಯಾಮಿಲಿಗೋಸ್ಕರ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾಳೆ, ಎಲ್ಲರ ಬಾಂಡನ್ನು ಹೇಗೆ ಒಟ್ಟುಗೂಡಿಸಿ ಇವರು ಚೆನ್ನಾಗಿರಬೇಕು ಅನ್ನೋ ಒಂದು ಮನಸ್ಥಿತಿ ಹೇಗಿರುತ್ತೆ. ಆ್ಯಂಡ್ ತಮ್ಮ ಏನು ಕನಸುಗಳು ಏನೇ ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನನ್ನ ಮಕ್ಕಳು ನನ್ನ ಗಂಡ ಚೆನ್ನಾಗಿರಬೇಕು ಅಂತ ಅವರೆಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಸಂಸಾರವನ್ನು ಅಂದರೆ ಸಂಸಾರ ಅಂತ ಬಂದಾಗ ಅದೊಂದು ಪುಟ್ಟ ಪ್ರಪಂಚ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಆ ಪ್ರಪಂಚಕ್ಕೋಸ್ಕರ ಅವರೆಷ್ಟೆಲ್ಲ ತನ್ನ ಇದನ್ನು ಅಂದರೆ ಸ್ಟ್ರೆಂತನ್ನು ಹಾಕ್ತಾರೆ. ಸೊ ಅದನ್ನೆಲ್ಲ ನಾವು ಇದರಲ್ಲಿ ತೋರಿಸಿದೀವಿ ಮಮತಾ ಕ್ಯಾರೆಕ್ಟರ್ ಪ್ರಕಾರ ಮೂಲಕ. ಬರೀ ಇಷ್ಟೇ ಅಲ್ಲ, ಬೇಜಾನ್ ಬಾಯ್ ಬಡ್ಕೊಂಡು. ಹೌದು, ಇದು ನನ್ನ ಕ್ಯಾರೆಕ್ಟರ್ ಒಪ್ಕೊಂಡಿದ್ದೆ ಬಾಯ್ಬಡಿಕೆ ಅಂತ. ನಾನು ಅಂದ್ರೆ ರಿಯಲ್ ಲೈಫಲ್ಲಿ ಅಷ್ಟಾಗಿ ಮಾಡ್ತೀನಿ. ಆ ಸೀನ್ಸ್ ಎಲ್ಲ ಅದು ಪ್ರಾಕ್ಟೀಸ್ ಮಾಡಿದ್ದಮ್ಮ ಅಷ್ಟು. ನಾನು ನಿಜ ಶಾಕ್ ಆದೆ, ಇವಾಗ ನಿಜ ನೋಡ್ಬೇಕಾದ್ರೆ ನಾನು ನಿಜ ಶಾಕ್ ಆಗಿದ್ದೀನಿ, ಇವರ ಈ ರೀತಿ ಬೈತಾ ಇರೋದು. ಹೌದು, ಅದು ತುಂಬಾ ಸ್ಪೀಡ್ ಆಗಿ ಬೇರೆ ಟೈಮಲ್ಲಿ ಒಂದೆಲ್ಲ ಹೇಳಿದ್ರು ನಮ್ಮ ಅಮ್ಮನ ನಾನು ಮೈ ಮೇಲೆ ತಗೊಂಡಿದ್ದೆ ಅಂತ. ಇಲ್ಲ, ಅವರು ಜಾಸ್ತಿ ಯೂಸ್ ಮಾಡೋದು ಇವನು ಹೇಳ್ಬೋದು ಹೆಂಗ ಅಂತ ಬೇವರ್ಸಿ ಅನ್ನೋದು ಯೂಸ್ ಮಾಡ್ತಾರೆ. ಅದು ತುಂಬಾ ಕೋಪ ಬಂದಾಗ ಅದೊಂದು ಯೂಸ್ ಮಾಡ್ತಾರೆ. ಸೊ ನಮ್ಮಮ್ಮ ಕಣ್ಣಲ್ಲೇ ಮಾತಾಡ್ತಾರೆ ಹಿಂಗ ಅಂದ್ರೆ ಅದನ್ನ ಮುಟ್ತಾ ಇರ್ಲಿಲ್ಲ ನಾವು. ಸೊ ಅವ್ರೊಂಚೂರು ನಾನು ಕಾಪಿ ಮಾಡಿರೋದು ಎಲ್ಲ ಅಮ್ಮಂದ್ರು ಕಾಮನ್ ಡೈಲಾಗ್. ಹೌದು, ರಿಯಾಕ್ಷನ್. ಹೌದು, ಹೊಡೆದಾಕ್ಬಿಡ್ತೀನಿ ಅನ್ನೋದು ಅದೊಂದು ಕಾಮನ್.
ಆಮೇಲೆ ಇನ್ನೊಂದೇನಂದ್ರೆ ಒಂದು ತಾಯಿ ಪಾತ್ರ ಮಾಡ್ಬೇಕು ಅಂತ ಬಂದಾಗ ಅಷ್ಟು ಈಸಿ ಅನ್ಸಲ್ಲ. ಈಗ ನೀನೊಬ್ಬ ತಾಯಿ ಆದ್ಮೇಲೆ ಗೊತ್ತಾಗುತ್ತೆ, ನೀನೊಬ್ಬ ತಂದೆ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಏನ್ ಅಂತಾರೆ, ಅದು ಕ್ಯಾರೆಕ್ಟರ್ಗೂ ಅಪ್ಲೈ ಆಗುತ್ತೆ. ಈಗ ಏನು ಗೊತ್ತಿಲ್ಲದೆ ನಾವು ಒಂದು ತಾಯಿ ಪಾತ್ರ ಮಾಡ್ತಿದೀವಿ ಅಂತ ಬಂದಾಗ ಅದಕ್ಕೆ ಜೀವ ತುಂಬಿಸೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ನೀವು ನೋಡಿರೋ ಪ್ರಕಾರ ನನ್ನ ಸೀರಿಯಲ್ಸ್ ಅಲ್ಲಿ ಆಗಿರ್ಬೋದು, ಸಿನಿಮಾಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಹುಡುಗಿ, ಸ್ಕೂಲ್ ಹುಡುಗಿ ಬಿಟ್ರೆ ತುಂಬಾ ಇನ್ನಸೆಂಟ್ ಪಾತ್ರಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು. ಬಟ್ ಇದರಲ್ಲಿ ಒಂದು ಹೋಮ್ ಮೇಕರ್ ಅಂತ ಬಂದಾಗ ಅದರಲ್ಲೂ ಹೀರೋಯಿನ್ ಆಗ್ಬೇಕು ಅಂತ ದೊಡ್ಡ ಕನಸನ್ನ ಹೊತ್ಕೊಂಡಿರುವಂತ ಒಂದು ಕ್ಯಾರೆಕ್ಟರು. ಈ ತರ ಅಂದ್ರೆ ಮನೇನ ನಡೆಸ್ಕೊಂಡು ಎಲ್ರ ಜೊತೆ ಜಗಳ ಮಾಡ್ಕೊಂಡು ಮೇಲ್ಗಡೆ ಆದ್ರೆ ಓನರ್ ಹತ್ರ ಎಲ್ಲ ಫುಲ್ ಬಾಯ್ ಹೊಡ್ಕೊಂಡು, ಈ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಅಂತ ಬಂದಾಗ ಸ್ವಲ್ಪ ಜೋರ್ ಇರ್ತಾರೆ. ಸೊ ಆ ಇದನ್ನ ನಾನು ತಗೊಂಡು ನಾನು ಕೆಲವೊಂದು ಸಿನಿಮಾಸ್ಗಳನ್ನು ನೋಡಿದುಂಟು. ಸೊ ಅದೆಲ್ಲ ಸ್ವಲ್ಪ ರೆಫರೆನ್ಸ್ ತಗೊಂಡು ಈ ಒಂದು ಪಾತ್ರಕ್ಕೆ ಆದಷ್ಟು ನನ್ನ ಕೈಲಾದಷ್ಟು ನಾನು ಜೀವ ತುಂಬಿದ್ದೇನೆ.